ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ ಟ್ಯಾರೆಟ್ ಕ್ವೀನ್ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ನನ್ನ ಯೂನಿವರ್ಸ್ ಏಂಜಲ್ಸ್ ಹತ್ರ ಪ್ರೇಯರ್ ಇಡ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು, ಓಕೆನಾ? ಹ್ಯಾಪಿ ಮಾರ್ನಿಂಗ್. ಬಿಕಾಸ್ ಇವತ್ತು ಮೆಸೇಜ್ ಏನಂದರೆ, ನಿಮ್ಮ ಇಂಟ್ಯೂಷನ್ ಪವರ್ ಎಷ್ಟು ಕರೆಕ್ಟಾಗಿದೆ, ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಏನು ಮಾಡೋಣ ಅಂತ ನೋಡೋಣ. ಬಿಕಾಸ್ ಇಲ್ಲಿ 2 ಕಾರ್ಡ್ ಇದೆ. ಈ 2 ಕಾರ್ಡಲ್ಲಿ ನೀವು ಕಾರ್ಡ್ ಸೆಲೆಕ್ಟ್ ಮಾಡಿ, ಫೈಲ್ ನಂಬರ್ 1, ಫೈಲ್ ನಂಬರ್ 2. ಈ 2 ಕಾರ್ಡಲ್ಲಿ ಏನು ಇಟ್ಟಿದ್ದೀನಿ ಅಂತ ನಾನು ಹೇಳ್ತೀನಿ. ನಿಮ್ಮ ಇಂಟ್ಯೂಷನ್ ಎಷ್ಟು ಕರೆಕ್ಟ್ ಇದೆ ಅಂತ ನೀವು ಕರೆಕ್ಟಾಗಿ ತಿಳ್ಕೊಬೋದು. ಒಂದು ಕಾರ್ಡಲ್ಲಿ ಏಂಜಲ್ ಇಟ್ಟಿದ್ದೀನಿ, ಒಂದು ಕಾರ್ಡಲ್ಲಿ ಸನ್ ಇಟ್ಟಿದ್ದೀನಿ. ಈ 2 ಕಾರ್ಡಲ್ಲಿ ಯಾವ್ದ್ರಲ್ಲಿ ಏಂಜಲ್ ಇದೆ, ಯಾವ್ದ್ರಲ್ಲಿ ಸನ್ ಇದೆ ಅಂತ ನೀವು ಕರೆಕ್ಟಾಗಿ ಹೇಳಬೇಕು. ಫೈಲ್ ನಂಬರ್ 1, ಫೈಲ್ ನಂಬರ್ 2. ನೀವು ಫೈಲ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದ್ರಲ್ಲಿ ಏಂಜಲ್ ಇದೆ, ಯಾವ್ದ್ರಲ್ಲಿ ಸನ್ ಕಾರ್ಡ್ ಇದೆ ಅಂತ ನೋಡ್ಕೊಳ್ಳಿ. ಅದು ನಿಮ್ಮ ಇಂಟ್ಯೂಷನ್ ಪವರ್ ಎಷ್ಟು ಅಕ್ಯುರೇಟ್ ಇದೆ ಅಂತ ನೋಡೋಣ. ಫೈಲ್ ನಂಬರ್ 1 ಏಂಜಲ್ ಇದೆ, ಫೈಲ್ ನಂಬರ್ 2 ದ ಸನ್ ಕಾರ್ಡ್ ಇದೆ. ನಿಮಗೆ ಈ 2 ಮೆಸೇಜು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಮ್ಯಾಮ್, ನನ್ನ ಇಂಟ್ಯೂಷನ್ ಕರೆಕ್ಟೇ ಇದೆ ಅಂದರೆ ಸೂಪರ್. ನೀವಿನ್ನು ನೆಕ್ಸ್ಟ್ ಲೆವೆಲ್ ಮಾಡೋ ಪ್ರತಿಯೊಂದು ವಿಷಯ ನಿಮ್ಮ ಇಂಟ್ಯೂಷನ್ ಬೇಸೇ ನೀವು ತೊಗೊಂಡು ಮಾಡ್ಬೋದು. ಅದೇ ಥರ ನಿಮ್ಮ ಇಂಟ್ಯೂಷನ್ ರಾಂಗ್ ಇದೆ ಅಂದರೆ ಡೈಲಿ ಜಸ್ಟ್ ಒಂದು ಮೆಡಿಟೇಷನ್ ಮಾಡಿ, ಒಂದು ಚೆಕ್ ಹೀಲಿಂಗ್ ತೊಗೊಳ್ಳಿ, ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚು ಮಾಡಿ. ಅದು ನಿಮಗೆ ತುಂಬ ಯೂಸ್ ಆಗುತ್ತೆ, ಓಕೆನಾ? ಈ ಮೆಸೇಜ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿಗೆ ಶೇರ್ ಮಾಡಿ. ರೆಗ್ಯುಲರಾಗಿ ನನ್ನ ID ಫಾಲೋ ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್.